ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಹಳ ಆರೋಗ್ಯಕರವಾಗಿರುವಂಥ ಒಂದು ಚಟ್ನಿ ರೆಸಿಪಿ ಮಾಡಿ ತೋರಿಸುತ್ತೀವಿ. ಬರೀ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಬರೀ ಹಂಗಾದ್ರೆ ಈ ಚಟ್ನಿ ಪುಡಿ ಮಾಡೋಕ್ಕೆ ಏನು ಬೇಕು ಮತ್ತು ಇದನ್ನು ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 250 ಗ್ರಾಮ್ ಆಗುವಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ತೊಗೊಂಡಿನಿ. ಫ್ಲ್ಯಾಕ್ಸ್ ಸೀಡ್ಸ್ ಅಂದ್ರೆ ಅಗಸೆ ಬೀಜ, ನಿಮಗೂ ಗೊತ್ತಿರ್ಬೋದು. ಈ ಅಗಸೆ ಬೀಜ ನಮ್ಮ ದೇಹದಲ್ಲಿರುವ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ವೆಯ್ಟ್ ಲಾಸ್ ಮಾಡೋಕ್ಕೆ ಬಹಳ ಹೆಲ್ಪ್ ಮಾಡ್ತೈತಿ ಮತ್ತು ಅಷ್ಟ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬ ಸಹಾಯ ಮಾಡ್ತೈತಿ. ನೆಕ್ಸ್ಟ್ ಈಗ 50 ಗ್ರಾಮ್ ಆಗುವಷ್ಟು ಪಂಪ್ಕಿನ್ ಸೀಡ್ಸ್ ತೊಗೊಂಡೀನಿ, ಅಂದ್ರೆ ಕುಂಬಳಕಾಯಿ ಬೀಜ. ಇದು ಹೃದಯದ ಆರೋಗ್ಯಕ್ಕೆ ಹಾಗೂ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಸಹಾಯ ಮಾಡ್ತೈತಿ. 50 ಗ್ರಾಮ್ನಷ್ಟು ಸನ್ಫ್ಲವರ್ ಸೀಡ್ಸ್ನ ತೊಗೊಂಡೇನಿ, ಅಂದ್ರೆ ಸೂರ್ಯಕಾಂತಿ ಬೀಜ. ಇದು BP, ಶುಗರ್ ಮತ್ತು ಕೂದಲಿನ ಆರೋಗ್ಯಕ್ಕೆ ಬಹಳ ಸಹಾಯಕಾರಿಯಾಗೈತಿ. ಈ 3 ಸೀಡ್ಸ್ಗಳ ಜೊತೆ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡೇನಿ. ಇದನ್ನು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ತೊಗೋಬೋದು, ಇಷ್ಟ ತೊಗೋಬೇಕಂತೇನಿಲ್ಲ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ತೊಗೊಂಡಿರುವಂಥ ಫ್ಲ್ಯಾಕ್ಸ್ ಸೀಡ್ಸ್ನ ಹುರಿದು ತೊಗೋಬೇಕು. ಗ್ಯಾಸ್ನ ಲೋ ಫ್ಲೇಮ್ನಾಗಿಟ್ಟ ಇವು ಚಟಪಟ ಅನ್ನೋವರೆಗೂ ಹುರಿದು ತಗೋರಿ. ಇವನ್ನ ಜಾಸ್ತಿ ಹುರಿಬಾರ್ದು, ಇವು ಸ್ವಲ್ಪ ಶೈನ್ ಬಂದು ಚಟಪಟ ಅಂತಾವೆ ನೋಡ್ರಿ, ಅಲ್ಲಿವರೆಗೂ ಇವನ್ನ ಹುರಿದು ತಗೋರಿ. ಯಾಕಂದರೆ ಇವನ್ನ ನಾವು ನೆಕ್ಸ್ಟ್ ಗ್ರೈಂಡ್ ಮಾಡಬೇಕು, ಅದಕ್ಕಾಗಿ ಇದು ಪೌಡರ್ ಆಗಬೇಕಲ್ಲ, ಅದಕ್ಕಾಗಿ ಈ ಥರ ಇದನ್ನು ಹುರಿದು ತಗೋಬೇಕು. ಈಗ ಇವು ಹುರಿದಾವು ಅಂತ ಅನಿಸಿದಾಗ ಇವನ್ನ ತೆಗೆದು ಒಂದು ಪ್ಲೇಟ್ ಒಳಗೆ ಆರಾಕ್ ಬಿಡಬೇಕು. ಅದ ಕಡಾಯ್ದೊಳಗೆ ನಾವು ತೊಗೊಂಡಿರುವಂಥ ಪಂಪ್ಕಿನ್ ಸೀಡ್ಸ್ನ ಹುರಿದು ತಗೋರಿ. ಇವನು ಕೂಡ ಜಾಸ್ತಿ ಹುರಿಬಾರ್ದು, ಜಸ್ಟ್ ರೋಸ್ಟ್ ಆದ್ರೆ ಸಾಕು. ಇವನ್ನ ತೆಗೆದು ಬಿಡ್ರಿ. ಈ ಚಟ್ನಿ ಪುಡಿ ಒಳಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಒಳಗೆ ಸೀಡ್ಸ್ಗಳನ್ನು ತೊಗೋಬೋದು. ಇಷ್ಟ ಅಂತ ಏನು ತೊಗೋಬೇಕಂತೇನಿಲ್ಲ. ನಾನಿದ್ರಾಗ ಅಗಸೆ ಬೀಜದ ಚಟ್ನಿ ಮಾಡತ್ತಿರೋದ್ರಿಂದ ಜಾಸ್ತಿ ಕ್ವಾಂಟಿಟಿ ಒಳಗೆ ಫ್ಲ್ಯಾಕ್ಸ್ ಸೀಡ್ಸ್ನ ತೊಗೊಂಡೇನಿ. ಈಗ ಸನ್ಫ್ಲವರ್ ಸೀಡ್ಸ್ನು ಕೂಡ ನೀಟಾಗಿ ಹುರಿದು ತಗೋರಿ. ಇವನ್ನ ಬರೀ 30 ಸೆಕೆಂಡ್ ರೋಸ್ಟ್ ಮಾಡಿದ್ರೆ ಸಾಕು. ಇದಕ್ಕಿಂತ ಜಾಸ್ತಿ ಇವನ್ನ ರೋಸ್ಟ್ ಮಾಡಿದ್ರೆ ಬೇಗನೆ ಹೊತ್ತಾವು. ಇವನು ಕೂಡ ಒಂದು ಪ್ಲೇಟ್ ಒಳಗೆ ತೆಗೆದು ಆರಾಕ್ ಬಿಟ್ಟು ಅದ ಕಡಾಯ್ದೊಳಗೆ ತೊಗೊಂಡಿರುವಂಥ ಒಣ ಕೊಬ್ಬರಿನೂ ಜಸ್ಟ್ ರೋಸ್ಟ್ ಮಾಡಿ ತಗೋರಿ. ಒಣ ಕೊಬ್ಬರಿ ಕೂಡ ಬೇಗನೆ ರೋಸ್ಟ್ ಆಕೈತಿ, ಹಾಗಾಗಿ ಇದನ್ನು ಕೂಡ ಲೋ ಫ್ಲೇಮ್ನಾಗ ಭಾಳ ಜಲ್ದಿ ಹುರಿದು ತಗೋಬೇಕು. ಈಗ ಹುರಿದಿರೋ ಎಲ್ಲ ಪದಾರ್ಥನೂ ಆರಾಕ್ಬಿಟ್ಟು ಅದ ಕಡಾಯ್ದೊಳಗೆ ಒಂದು ಮುಟ್ಟಿಗೆ ಆಗುವಷ್ಟು ಕರಿಬೇವನ್ನ ಹುರಿದು ತಗೋರಿ. ಫ್ರೆಶ್ ಆಗಿರುವಂಥ ಕರಿಬೇವು ತೊಗೊಂಡು ಈ ರೀತಿ ಸ್ವಲ್ಪ ರೋಸ್ಟ್ ಮಾಡಿರಿ. ಕರಿಬೇವು ಹಾಕೋದ್ರಿಂದ ಚಟ್ನಿ ಪುಡಿ ಟೇಸ್ಟ್ ಇನ್ನೂ ಚಲೋ ಆಗ್ತೈತಿ ಮತ್ತು ಫ್ಲೇವರ್ನೂ ಅಷ್ಟು ಚಲೋ ಬರ್ತೈತಿ. ಹೀಗಾಗಿ ನಾನಿಲ್ಲಿ ಕರಿಬೇವು ಯೂಸ್ ಮಾಡತ್ತೇನೆ. ಈಗ ಎಲ್ಲ ಪದಾರ್ಥಗಳು ಆರಿದ ಮೇಲೆ ಇವನ್ನ ಗ್ರೈಂಡ್ ಮಾಡಿ ತಗೋಬೇಕು. ಈಗ ಒಂದು ದೊಡ್ಡ ಮಿಕ್ಸರ್ ಜಾರ್ದಾಗ ಹುರಿದಿರುವ ಎಲ್ಲ ಪದಾರ್ಥಗಳನ್ನು ಹಾಕ್ರಿ. ನೀವೇನಾದರೂ ಸಣ್ಣ ಮಿಕ್ಸರ್ ಜಾರ್ದೊಳಗೆ ಇವನ್ನ ಗ್ರೈಂಡ್ ಮಾಡಕತ್ತಿದ್ರೆ 2ರಿಂದ 3 ಬ್ಯಾಚ್ ಒಳಗೆ ಇವನ್ನ ಗ್ರೈಂಡ್ ಮಾಡಿ ತಗೋಬಹುದು. ಈಗ ಈ ಚಟ್ನಿ ಪುಡಿಗೆ ಕೆಲವೊಂದಷ್ಟು ಪದಾರ್ಥಗಳನ್ನು ಸೇರಿಸಬೇಕು. 2ರಿಂದ 3 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಕತ್ತೀನಿ, ಸ್ವಲ್ಪ ಹುಣಸೆ ಹಣ್ಣು ಹಾಕತ್ತೀನಿ, ಅರ್ಧ ಲಿಂಬೆ ಹಣ್ಣು ಹೋಳಷ್ಟು ಹುಣಸೆ ಹಣ್ಣು ಹಾಕ್ರಿ. ಅದಕ್ಕಿಂತ ಜಾಸ್ತಿ ಹಾಕಬೇಡ್ರಿ, ಇಲ್ಲಾಂದ್ರೆ ಇದು ಜಾಸ್ತಿ ಹುಳಿ ಆಗ್ತೈತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. 1 ಸ್ಪೂನ್ ಆಗುವಷ್ಟು ಉಪ್ಪು ಹಾಕತ್ತೀನಿ. 2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕತ್ತೀನಿ. ನೀವು ಖಾರ ಎಷ್ಟು ತಿಂತೀರಿ ಅದನ್ನು ನೋಡಿಕೊಂಡು ಖಾರ ಹಾಕ್ಬೋದು. ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ರಿ. 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕತ್ತೀನಿ. ಈಗ ಈ ಎಲ್ಲ ಪದಾರ್ಥಗಳನ್ನು ಹಾಕಿದಾದ್ಮೇಲೆ ಇದನ್ನು ಗ್ರೈಂಡ್ ಮಾಡಿ ತಗೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಇದನ್ನು ಗ್ರೈಂಡ್ ಮಾಡಿರಿ. ಅಂದರೆ ಇದು ಪೂರ್ತಿ ಹಿಟ್ಟಿನ ಥರ ಪುಡಿ ಆಗೋದಿಲ್ಲ, ಈ ಥರ ತರಿ ಆಗಿರಬೇಕು. ಇಷ್ಟಾದರೆ ಸಾಕು ನೋಡ್ರಿ. ಈಗ ಈ ಚಟ್ನಿ ಪುಡಿ ರೆಡಿ ಆಯಿತು. ಇದನ್ನು ಬಿಸಿ ಅನ್ನ ತುಪ್ಪದ ಜೊತೆ ತಿನ್ಬೋದು. ಭಾಳ ರುಚಿಯಾಗಿರ್ತೈತಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ಬಹಳ ಉಪಯೋಗಕಾರಿಯಾಗೈತಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.